and he does a lot of medical projects along with Science Lab and Dr. Ambedkar Trust on Ambedkar Academic Trust, so that he every month at least not less than 4 health camps he conducts, and many operations, ortho operations, optometric and other heart diseases, so many other problems. Dignitaries ಫ್ರೆಂಡ್ಸ್, ಸ್ನೇಹಿತರೆ, ಬಂಧು ಬಾಂಧವರೇ, ಮೊದಲಾಗಿ ಈ ರೋಟರಿ ಸಂಸ್ಥೆ ನಾನು ಕಾಲೇಜ್ ಡೇಸ್ನ ನೋಡ್ತಾ ಇದ್ದೀನಿ. ಇದೊಂದು ಉತ್ತಮವಾದ ಸಂಸ್ಥೆ. ಇದೇನಂದರೆ ಎಸ್ಪೆಷಲಿ ಮೆಡಿಕಲ್ ಫೀಲ್ಡ್ಸ್, ನಮ್ಮ ಡಾಕ್ಟರ್ಸ್ ಆಗಲಿ, ನಮ್ಮ ಪಬ್ಲಿಕ್ಕಿಗೆ ಫೆಸಿಲಿಟೀಸ್ ಆಗಲಿ, ಒಂದು ವೈದ್ಯಕೀಯ ಸೇವೆ ನಮ್ಮ ಒಂದು ಕಡೆಗೆ ಒಂದು ಪ್ರೋಗ್ರಾಮ್ ತಲುಪಿಸುವಂಥ ಸಂಸ್ಥೆ ಇದೆ. ಸೊ ಒಂದು ಅವ್ರ ಉದ್ದೇಶ ಇಷ್ಟೇ, ಜನಗಳಿಗೆ ರಿಚ್ ಆಗಲಿ ಪೂರ್ ಆಗಲಿ ಕ್ವಾಲಿಟಿ ಸರ್ವಿಸ್ ರಿಚ್ ಸರ್ವಿಸ್ ಎಲ್ಲರಿಗೂ ಒಂದು ನಮ್ಮ ಅಂಬೇಡ್ಕರ್ ಹೇಳಿದಾಗೆ ಎಲ್ಲ ಒಂದೇ ಥರ ಎಲ್ಲರೂ ಒಂದೇ ಸರ್ವಿಸ್. ರಿಚ್ ಪರ್ಸನ್ ಆಗಲಿ, ಪರ್ಸನ್ ಸೆಟಿಂಗ್ ಇನ್ ಬಾಂಬೆ, ಪರ್ಸನ್ ಪ್ರೆಸಿಡೆಂಟ್, ಅವ್ರಿಗೆ ಏನು ನಮಗೆ ನಾವು ಕ್ವಾಲಿಟಿ ಆಫ್ ಮೆಡಿಕಲ್ ಸರ್ವಿಸ್ ನಾವು ಕೊಡ್ತೀವಿ, ಅದೇ ಕ್ವಾಲಿಟಿ ಆಫ್ ಸರ್ವಿಸ್ ಶುಡ್ ಗಿವನ್ ಟು ಪೂರ್ ಮ್ಯಾನ್ ಇಸ್ ಇನ್ ರೂರಲ್ ಏರಿಯಾಸ್. ಇದೊಂದು ವೋಟ್ ಆಗೋದು. ಸೊ ಈ ಮೆಡಿಕಲ್ ಫೀಲ್ಡಲ್ಲಿ ಸುಮಾರು ಅವರು ಒಂದು ಕಾರ್ಯಕ್ರಮ ಅನ್ಕೊಳ್ತಾರೆ. ಒಂದು ಕ್ಯಾನ್ಸರ್ ಆಗಲಿ, ಒಂದು ಸರ್ಜರೀಸ್ ಆಗಲಿ, ಒಂದು ಕಾರ್ಡಿಯಾಕ್ ಸರ್ಜರೀಸ್ ಆಗಲಿ, ಆರ್ಥೋಪೆಡಿಕ್ ಸರ್ಜರೀಸ್ ಆಗಲಿ, ಒಂದು ENT ಸರ್ಜರೀಸ್ ಆಗಲಿ, ಒಂದು ಬಡ ಬದಲಿಗೆ ಒಂದು ಏನು ಬೇಕಾಗಿದೆ ನೆಸಿಟಿನ ಒಂದು ಸಂಸ್ಥೆಯವರು ನಮ್ಮ ವೈದ್ಯಕೀಯ ಸಂಸ್ಥೆಗಳು ಸೇರಿಸಿ ಒಳ್ಳೆ ಸಂಘವನ್ನು ಮಾಡ್ತಾ ಇದ್ದಾರೆ. ಸೊ ವೆರಿ ಥ್ಯಾಂಕ್ಫುಲ್ ಟು ದಮ್. ಈ ಸೇವೆಯಲ್ಲಿ ಒಂದೇ ಸೇವೆ ಇಲ್ಲ, ಯಾವುದೇ ಸೇವೆ ಆಗಲಿ ನನ್ನ ಜೊತೆ ಇದ್ದೇ ಖಂಡಿತವಾಗಿದ್ದೇ ಇರ್ತೀನಿ. ನಾವಿರೋದೇ ಪಬ್ಲಿಕ್ ಸರ್ವಿಸ್ಗೋಸ್ಕರ. ನಮ್ಮಿಂದ ಜನಗಳು ಒಳ್ಳೇದಾದರೆ ಅದೇ ಖುಷಿ. ಸೊ ಐ ಆಲ್ವೇಸ್ ದೇರ್ ಫಾರ್ ಯು. ಯು ಕ್ಯಾನ್ ಅಪ್ರೋಚ್ ಎನಿ ಟೈಮ್ ಫಾರ್ ಎನಿ ಸರ್ವಿಸಸ್ ಫ್ರಮ್ ಮೈ ಸೈಡ್. ಫಾರ್ ಯು. ಅದೊಂದೇ ಅಲ್ಲ, ಬೇರೆ ಥರ ಒಂದು ಮಕ್ಕಳಿಗೆ ಎಜುಕೇಷನ್ ಆಗಲಿ, ಸ್ಕಾಲರ್ಶಿಪ್ಸ್ ಆಗಲಿ, ಒಂದು ಏನಾದ್ರು ಒಂದು ಮುಂದೆ ಬೆಳಿಬೇಕಾದ್ರೆ ಒಂದು ಏನಾದ್ರು ನಮ್ಮ ಸಮಾಜದಲ್ಲಿ ಒಳ್ಳೆ ಕೆಲಸಗಳು ಏನಾಗಬೇಕು, ಅವರು ಒಂದು ಒಳ್ಳೆ ಕೆಲಸಗಳು ಸಮಾಜ ಹೇಗೆ ಮುಂದೆ ಹೋಗಬೇಕು, ಅದು ಇಂಪಾರ್ಟೆಂಟ್. ನಾವು ಬೆಳೆಯೋದಲ್ಲ, ನಮ್ಮಲ್ಲಿ ಸಮಾಜನ ಬೆಳೆಸಬೇಕು, ಅದೇ ಇಂಪಾರ್ಟೆಂಟ್. ಸೊ ನಾವು ಒಬ್ಬರೇ ಬೆಳೆದ ಸಮಾಜ ನಡೆಯೋದಿಲ್ಲ. ಸೊ ವಿ ಆರ್ ಆಲ್ ನಾಟ್ ಸಿಂಗಲ್ ಪರ್ಸನ್, ವಿ ಆರ್ ಆಲ್ ಲಿವಿಂಗ್ ಇನ್ ಸೊಸೈಟಿ. ಸೊ ನಮ್ಮ ಜೊತೆ ಸಮಾಜನ ಬೆಳಿಬೇಕು. ಅದನ್ನ ಒಂದು ಈ ಸಂಸ್ಥೆ ಮುಂಚೆನೇ ಅನ್ಕೊಂಡ್ಬಂದಿದೆ. ಸೊ ಹಾಗಾಗಿ ಆ ಸಂಸ್ಥೆಯವರು ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ, ಅವ್ರ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ನಮ್ಮ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಮುಂದಕ್ಕೆ ಅವ್ರಿಗೂ ಸಹ ಹೆಚ್ಚಿಗೆ ನಮ್ಮ KGF ಜನಕ್ಕೆ ಇನ್ನು ಹೆಚ್ಚಿಗೆ ಸರ್ವಿಸ್ ಕೊಡಲಿ, ಇನ್ನು ಹೆಚ್ಚಿಗೆ ಫೆಸಿಲಿಟೀಸ್ ಸಿಗಲಿ ಅಂತ ಅವ್ರಿಗೆ ನಾನು ಕೇಳ್ಕೊತೀನಿ. ಆಮೇಲೆ ನಾನು ಇಲ್ಲಿ ಆಲ್ಮೋಸ್ಟ್ 7.5 ಇದ್ದೀನಿ. I came as an orthopedic surgeon in the year 2015. I'm promoted as district surgeon in the year 2021. Sorry, 22. ಸೊ ಹೀಗಾಗಿ ನಮ್ಮ ಆಸ್ಪತ್ರೆಯಲ್ಲೂ ಸಹ ಇವಾಗ ನನ್ನ ಮೇನ್ ಉದ್ದೇಶ, ನಾನು ಮುಂಚೆಯಿಂದ ನೋಡ್ತಾ ಇದ್ದೀನಿ, ಎಲ್ಲೋದ್ರೂ ಸಹ ಇದು ಮಾಡ್ತೀನಿ. ನಮ್ಮ ಆಸ್ಪತ್ರೆಯಲ್ಲಿ ಈ ಹೃದ್ರೋಗದಿಂದ ಸಾಯುವಂಥ ಜನ ತುಂಬಾನೇ ನಾನು ನೋಡಿದ್ದೀನಿ. ಸೊ ಹಂಗಾಗಿ ಇವಾಗ ಹೊಸ ಬಿಲ್ಡಿಂಗ್, ನಮ್ಮ ಒಂದು ಹೊಸ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ಕಾರ್ಡಿಯಾಕ್ ಕೇರ್ ಅನ್ನೋದು ಒಂದು ಬಾರಿ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿದ್ದೀನಿ. ಐ ಡೋಂಟ್ ಮೈ ಪೀಪಲ್ ಟು ಡೈ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟ್ರೀಟ್ಮೆಂಟ್. ಸೊ ನಾವು ಕಾರ್ಡಿಯಾಕ್ ಪೇಷಂಟ್ಸ್ನ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಮ್ಮ ಬರೀ ಬೇಸಿಕ್ ECG ಮಾಡೋದು ಸಾಕಾಗೋದಿಲ್ಲ. ಅವ್ರದ್ದು ಆಂಜಿಯೋ ಲ್ಯಾಬ್ ಆಗಲಿ, ಕ್ಯಾತ್ ಲ್ಯಾಬ್ ಆಗಲಿ ನಮಗೆ ಅಡ್ವೈಸರ್ ಇದ್ದಾರೆ. I want to establish an angio cath lab in our hospital so that people will get a good quality service, so they should not die. So ಹಾಗಾಗಿ ಇದನ್ನು ಉದ್ದೇಶಕ್ಕೆ ನಮ್ಮ ಸಂಸ್ಥೆಯವರು ಒಂದು ನನ್ನ ಜೊತೆ ಕೈಗೂಡಿಸಬೇಕಾಗಿ ಕೇಳ್ಕೊಳ್ತೀನಿ. ಸೊ ಡೆಫಿನೆಟ್ ಆಗಿ ಅವರು ನನಗೆ ಸಹಕಾರ ಕೊಡ್ತೀನಿ ಹೇಳಿದ್ದಾರೆ. ಸೊ ಇದರಿಂದ ನಮ್ಮ KGF ಸುತ್ತಮುತ್ತಲಿನ ಜನಕ್ಕೆ ಒಂದು ದೊಡ್ಡ ಒಂದು ಇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಇನ್ನೂ ನನ್ನ ಮಹಾದೇವ ದೊಡ್ಡ ಒಂದು ಉದ್ದೇಶ ಇದೆ. ಸೊ ನಮ್ಮ ಸುತ್ತಮುತ್ತ ನಮ್ಮ ಜಾಗಗಳಿದೆ, ಜಾಗಕ್ಕೆ ಕಡಿಮೆ ಇಲ್ಲ, OBGYM ಎಲ್ಲ. We had COVID 1, 2, 3 days. First day we lost so many people. Second day also we lost so many of them.
our people, Indian people, corporate agents all over the world. We lost so many people. We never had an oxygen. Shortage of masks, shortage of oxygenator, shortage of healthcare facilities. In that both situation, who all helped us, it is the Rotary Club members all over the world. Even for KGF people, nobody mentioned, even for the KGF people, they donated oxygenator, free masks, free medicine. And I have seen Rotary having help for the poor people for doing cardiac surgeries. See, each cardiac surgery costs around 2 lakhs to 3 lakhs. Many of our people cannot afford. BGML employees, their children cannot afford. Though they have got a BPL card, when they go to Kolar, sometimes they refuse the card, they charge. They will not inquire whether they got a BPL card or not. People who have got BPL card, the treatment is free of cost, even angiograms. I don't know how many people got the free angiograms in Jalapa Medical College, that is Narayana Vidyalaya, I don't know. They charge 15,000 to 20,000. Today our sir has mentioned that sir is going to start a cardiac department in our KGF Civil Hospital. Definitely it is an excellent decision. I really thank you, sir. You will be saving a lot of people. There are a lot of rumors that they are starting a hospital, cardiac wing, and that cardiac wing they are going to give it to Narayana Vidyalaya. That's rumor, I don't know. It's a government setup. The rumor is they are going to give it to Narayana people. See, Narayana Hospital, it is purely and money making. They say lot of service that this and that, I don't know. You ask KGF people how many people got free surgeries, maybe less number. But whereas, dear sir, respected sir, if you start a branch of Jaidava Institute of Cardiology in our Kolar, KGF, Jaidava people charges are very less. They charge for echo hardly 300 rupees. They have BPL card, that also they will free of cost. We people, we are not affordable. I am also from the same line, C block. We were not affordable. So, I request sir also, district secretary sir also. So, let sir bring Sri Jaidava Institute of Cardiology branch to KGF. Because most of our people are not affordable, especially mining area people are not affordable. They cannot afford even for angiogram. In private hospital, the angiogram cost is, the present cost is 20 to 25,000. Whereas I used to do free of cost when I had this point of medical college, I used to do free of cost. So sir, I request Rotarian members also to press this, to bring Jaidava Institute of Cardiology branch to our KGF so that our people will get benefit out of it. Instead of getting Narayana Vidyalaya, they will not come and do free service, I am sure. They will not do free service. They will charge 25,000 for angiogram, for echocardiogram 2,000 to 2,500. So today, education system has become too tough for our people. They charge a lot of money. But our respected Saravana brothers are established excellent infrastructure with nursing college, pharmacy college, ITI. And for KGF people, we give free seats for the BGML employee students. It's a service. It's like God service.
And this particular place, we are going to establish a super multi-speciality hospital shortly. And I am going to unpanel all the insurance scheme along with SST scheme, BPF scheme, and I will give free service to the poor people. I will not charge consultation for the poor people. And the job should be done free of cost. Especially this BGML employee, families and children, I want to do free of cost. So brother, we'll start an hospital in the same building. Shortly we are going to start a multi-speciality and super speciality hospital with cath lab, CT scan, MRI. And poor people no charges. It is my promise. I know our Rotary members will definitely support our cause. They are supporting Corona time. Without Rotarian support, we would have lost more and more people. They saved millions of people, not only in KGM, throughout the world. But nobody knows how much they are helping us. I know they have given lot of oxygenators free of cost. Each oxygenator costs around 60 to 70,000. Where can we buy? No, we cannot buy. Oxygen for 400 rupees, oxygen they were selling for 50,000, 1 lakh rupees. Whereas our Rotary members are giving free of cost. So I request the members to extend our Sarangan brother to extend the same support to the KGM people, not only in the education system and also in the health sector system. And one more thing, our press members are there, my friends, they are all my friends, brothers. Few things, lot of problem is going on in Polar Goldfield regarding demolition of Ambedkar Bhavan. Sir, in Gabban Park, there is a library. Our Baba Sahib Ambedkar told us to study. Yeah, we are studying, but some people they don't have books. As a medical student, I never had books. I used to go to library and refer the books. Baba Sahib had given free books for our people, second class. I belong to a Dalit family. I was getting free books from the government. So, that particular building in Polar Goldfield, in Ambedkar Park, I request CMC President Sir to convert that into a beautiful library for the poor people. That will create lot of doctors, lot of engineers, lot of judges. This is not politics. It is this is not politics. Politics illa. Adu nam janagalu use agutte. Nantara keloru bartare. So I thank the members for having given me an opportunity. Thank you, sir. Thank you very much.